ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. 1000 ದಿನ ಪೂರೈಸಿದ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲಾ ಸಚಿವರ ಕುರ್ಚಿಗಳು ಅಲುಗಾಡ್ತಾ ಇದೆ. ಮೊದಲ ಸಲ ಗೆದ್ದ ಶಾಸಕರು ನಮ್ಮನ್ನ ಮಂತ್ರಿ ಮಾಡಿ ಅಂತ ಬರೆದ ಪತ್ರಕ್ಕೆ ಉಪಮುಖ್ಯಮಂತ್ರಿಗಳು ಬೆಂಬಲ ಕೊಟ್ಟಿದ್ದಾರೆ. ಆದ್ರೆ ಹೊಸಬರಿಗೆ ಮಂತ್ರಿ ಸ್ಥಾನ ಸಿಗಲ್ಲ, ಹೈಕಮಾಂಡ್ ಹಂತದಲ್ಲೇ ನಿರ್ಣಯ ಆಗಿದೆ ಅಂತ ಮುಖ್ಯಮಂತ್ರಿಗಳೇ ಬಾಂಬ್ ಸಿಡಿಸಿದ್ದಾರೆ. ಇದರ ಮಧ್ಯೆ ಪರಿಷತ್ ಸದಸ್ಯರು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದು ಪತ್ರ ಸಮರ ಶುರು ಮಾಡಿದ್ರೆ ದಲಿತ ಸಿಎಂ ಕೂಗು ಕೂಡ ಕಾಂಗ್ರೆಸ್ ಒಳಗೆ ಜೋರಾಗ್ತಾ ಇದೆ. ಹೈಕಮಾಂಡ್ಗೆ ಪತ್ರ ಬರೆದು ಹಿರಿಯ ನಾಯಕರೆಲ್ಲ ಹಾಗೆ ಪತ್ರ ಬರೆದಿದ್ರಲ್ಲಿ ತಪ್ಪೇನೂ ಇಲ್ಲ ಅಂದ ಮೇಲೆ ಕಾಂಗ್ರೆಸ್ನ ಕಿರಿಯ ಶಾಸಕರು ನಾವು ಗೂಟದ ಕಾರಲ್ಲಿ ಓಡಾಡೋ ದಿನ ಹತ್ತಿರ ಆಗ್ತಾ ಇದೆ ಅನ್ನೋ ಕನಸು ಕಾಣೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಅವರ ಕನಸಿನ ಲೋಕಕ್ಕೆ ತಣ್ಣೀರೆರಚಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಂತ್ರಿ ಸ್ಥಾನದ ಕನಸು ಕಂಡ ಹೈಕಮಾಂಡ್ಗೆ ಪತ್ರ ಬರೆದಿರುವ ಶಾಸಕರಿಗೆ ಸಿದ್ದರಾಮಯ್ಯ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಮೊದಲ ಬಾರಿ ಗೆದ್ದವರಿಗೆ ಸಚಿವ ಸ್ಥಾನ ಇಲ್ಲ ಅನ್ನೋದು ಹೈಕಮಾಂಡ್ ನಿರ್ಣಯ. ಹೀಗಿದ್ರೂ ಕೇಳ್ತಿರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಉಡುಪಿಯಲ್ಲಿ ಶಾಸಕರು ಎಂಎಲ್ಸಿಗಳು ಪತ್ರ ಬರೆದಿರುವ ಬಗ್ಗೆ ಸ್ಪಷ್ಟತೆ ಕೊಟ್ಟಿರುವ ಸಿಎಂ, ದೆಹಲಿಗೆ ಹೋಗಿ ಬೇಕಾದ್ರೂ ಕೇಳಿಕೊಳ್ಳಲಿ, ಹೈಕಮಾಂಡ್ ನಿರ್ಣಯಕ್ಕೆ ನಾನು ಬದ್ಧವಾಗಿರ್ತೀನಿ ಅಂದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ 2.5 ವರ್ಷ ಪೂರೈಸಿದ ದಿನಗಳಿಂದಲೂ ಸಂಪುಟ ಪುನರಾರಚನೆ ಬಗ್ಗೆ ಚರ್ಚೆ ನಡೀತಾನೇ ಇತ್ತು. ಪುನರಾರಚನೆಗೆ ಖುದ್ದು ಸಿಎಂ ಒಲವು ತೋರಿದ್ದು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ. ಹೈಕಮಾಂಡ್ ಸಿಗ್ನಲ್ ಕೊಡುತ್ತಾನೆ ಪುನರಾರಚನೆಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಸಂಪುಟ ಪುನರಾರಚನೆ ಮಾಡುವಾಗ ನಮಗೂ ಅವಕಾಶ ಕೊಡಿ ಅಂದಿರುವ ಮೊದಲ ಬಾರಿ ಆಯ್ಕೆಯಾದ ಶಾಸಕರು ಹೈಕಮಾಂಡ್ಗೆ ಈಗಾಗಲೇ ಪತ್ರ ಬರೆದಿದ್ದಾರೆ. ಇದೀಗ ಪುನರಾರಚನೆ ವೇಳೆ ನಮ್ಮನ್ನು ಪರಿಗಣಿಸಿ ಅಂತ ಕಾಂಗ್ರೆಸ್ ಎಂಎಲ್ಸಿಗಳ ಟೀಮ್ ಕೂಡ ಹೈಕಮಾಂಡ್ಗೆ ಪತ್ರ ಬರೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಭೇಟಿ ಮಾಡಿ ಮನವಿ ನೀಡಿದ್ದು ಶೀಘ್ರವೇ ದೆಹಲಿಗೆ ತೆರಳೋದಿಕ್ಕೂ ಸಜ್ಜಾಗ್ತಿದ್ದಾರೆ. ಕಾಂಗ್ರೆಸ್ನ 24 ಮಂದಿ ವಿಧಾನ ಪರಿಷತ್ ಸದಸ್ಯರು ಸಂಪುಟ ಪುನರಾರಚನೆ ವೇಳೆ ಪರಿಷತ್ ಸದಸ್ಯರಿಗೂ ಪ್ರಾತಿನಿಧ್ಯ ನೀಡಬೇಕು. ಪರಿಷತ್ನಲ್ಲಿರುವ 75 ಸದಸ್ಯರ ಪೈಕಿ 5 ಸದಸ್ಯರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು. ಸಂಪುಟದಲ್ಲಿ ಪರಿಷತ್ನ ಹೆಚ್ಚು ಪ್ರಾತಿನಿಧ್ಯ ಇಲ್ಲದಿರುವುದು ನಿರುತ್ಸಾಹಕ್ಕೆ ಕಾರಣ ಆಗುತ್ತೆ. ಹಾಗೆ ಸಮರ್ಥ ನಾಯಕರಿಗೆ ಟಿಕೆಟ್ ನೀಡಿ ವಿಧಾನಸಭೆಗೆ ಕಳಿಸೋ ಕೆಲಸಗಳೂ ಆಗಬೇಕು. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳಿಂದ ಒಬ್ಬರು, ಪದವೀಧರ ಅಥವಾ ಶಿಕ್ಷಕರ ಕ್ಷೇತ್ರಗಳಿಂದ ಒಬ್ಬರು, ಕೆಳಮನೆ ಅಥವಾ ನಾಮನಿರ್ದೇಶಿತ ವರ್ಗದಿಂದ ಒಬ್ಬರನ್ನ ಮಂತ್ರಿ ಮಾಡಬೇಕು ಅನ್ನೋದು ಎಂಎಲ್ಸಿಗಳ ಆಗ್ರಹ ಆಗಿದೆ. ಈ ಮಧ್ಯೆ ಸಚಿವ ಸಂಪುಟ ಪುನರಾರಚನೆ ಮಾಡಲು ಅಹಿಂದ ಸಂಘಟನೆಗಳು ಕೂಡ ಒತ್ತಾಯ ಹೇರ್ತಾ ಇದೆ. ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಈ ಆಗ್ರಹ ಕೇಳಿ ಬಂದಿದ್ದು ಶೀಘ್ರವೇ ಹೈಕಮಾಂಡ್ ಭೇಟಿಯಾಗಿ ಮನವಿ ಸಲ್ಲಿಕೆಗೂ ನಿರ್ಧಾರ ಮಾಡಲಾಗಿದೆ. ಸಂಪುಟ ಪುನರಾರಚನೆ ಮಾಡಿ ಅಹಿಂದ ವರ್ಗದ 25 ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು. ಎಂಎಲ್ಸಿ ಬಿಕೆ ಹರಿಪ್ರಸಾದ್ರನ್ನ ಗೃಹ ಮಂತ್ರಿ ಮಾಡಬೇಕು. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅಹಿಂದ ಮತಗಳೇ ನಿರ್ಣಾಯಕವಾಗಿದ್ದು ಮನವಿಗಳನ್ನ ಪರಿಗಣಿಸಬೇಕು. ಅಹಿಂದ ಬೆಂಬಲದಿಂದಾಗಿ ದೃಢ ಸರ್ಕಾರ ಇದೆ. ಮುಂದಿನ ಚುನಾವಣೆಯಲ್ಲಿ ಕೈ ಹಿಡಿಯುವುದೇ ಅಹಿಂದ ಎಂಬ ವಾದ ಮಂಡಿಸಿದ್ದಾರೆ ನಾಯಕರು. ಒಟ್ನಲ್ಲಿ ಕೈ ಪಾಳ್ಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.